ಇತ್ತ ಹಾವೇರಿಯಲ್ಲೂ ಕೂಡ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಇಳಿಕೆ ಮಾಡಿ ಸ್ವಾಮಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಜನರು. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಡೀಸೆಲ್ ಬೆಲೆ 91 ಪೈಸಾ, ಪೆಟ್ರೋಲ್ ಬೆಲೆ 87 ಪೈಸಾಗೆ ಏರಿಕೆಯಾಗಿದೆ. ಸ್ವಂತ ವಾಹನ ಬಳಕೆಗೆ ಹಿಂದೇಟು ಹಾಕ್ತಿದ್ದಾರೆ ಜನರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಿದ್ರೆ ಹೆಂಗ್ ಬದುಕಬೇಕು ನಾವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಲೆ ಇಳಿಕೆ ಮಾಡಿ ಸ್ವಾಮಿ ಎನ್ನುತ್ತಿದ್ದಾರೆ ಹಾವೇರಿಯ ಜನತೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಡೀಸೆಲ್ ಬೆಲೆ 91 ಪೈಸಾ, ಪೆಟ್ರೋಲ್ ಬೆಲೆ 77 ಪೈಸಾಗೆ ಏರಿಕೆಯಾಗಿದೆ. ಸ್ವಂತ ವಾಹನ ಬಳಕೆಗೆ ಹಿಂದೇಟು ಹಾಕ್ತಿದ್ದಾರೆ ಹಾವೇರಿಯಲ್ಲಿ ಜನರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಿದ್ರೆ ನಾವು ಹೇಗ್ ಬದುಕಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಬೆಲೆ ಇಳಿಕೆ ಮಾಡಿ ಸ್ವಾಮಿ ಅನ್ನುತ್ತಿದ್ದಾರೆ ಹಾವೇರಿಯ ಜನತೆ. ವಾಹನ ಸವಾರರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಸ್ವಂತ ವಾಹನ ಬಳಕೆ ಮಾಡಲು ಹಿಂದೇಟು ಹಾಕ್ತಿದ್ದಾರೆ ಜನತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಿದ್ರೆ ಹೇಗೆ ಬದುಕಬೇಕು ನಾವು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾವೇರಿ ಜನತೆ. ಬೆಲೆ ಇಳಿಕೆ ಮಾಡಿ ಸ್ವಾಮಿ ಅಂತಿದ್ದಾರೆ. ಈ ಕುರಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಮಾಡಿರುವ ವಾಕ್ ಥ್ರೂ ಇದೆ, ಇಲ್ಲಿದೆ ನೋಡಿ. ಯಾಕಂತಂದ್ರೆ ದಿಢೀರನೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಅಂದ್ರೆ ಡೀಸೆಲ್ ಬೆಲೆಯಲ್ಲಿ 91 ಪೈಸೆ ಏರಿಕೆಯಾದ್ರೆ ಪೆಟ್ರೋಲ್ ಬೆಲೆಯಲ್ಲಿ 87 ಪೈಸೆ ಬೆಲೆ ಏರಿಕೆಯಾಗಿದೆ. ಇದರಿಂದ ದಿನನಿತ್ಯವೂ ಕೂಡ ಗ್ರಾಹಕರಿಗೆ, ವಾಹನ ಸವಾರರಿಗೆ ಹೊರೆ ಆಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈಗ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೇವೆ. ಯಾವ ರೀತಿಯಾಗಿ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಪ್ರತಿದಿನ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾನೆ ಇದೆ. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಯಾಕಂತಂದ್ರೆ ಕಡಿಮೆ ದುಡಿಮೆಯಲ್ಲಿ ಅವರು ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇದೇ ರೀತಿಯಾಗಿ ಪೆಟ್ರೋಲ್ನಲ್ಲಿ ಡೀಸೆಲ್ನಲ್ಲಿ ಬೆಲೆ ಏರಿಕೆ ಆದರೆ ಅವ್ರಿಗೂ ಕೂಡ ಹೊರೆ ಆಗುತ್ತೆ. ಯಾಕಂತಂದ್ರೆ ಕೆಲವೊಬ್ರು ಬಡ ಜನರು ಇರ್ತಾರೆ, ಕೆಲವೊಬ್ರು ಈ ರೀತಿಯಾದಂಥ ಜನರಿಗೆ, ಸಾಮಾನ್ಯ ಜನರಿಗೆ ಬಹಳಷ್ಟು ರೀತಿಯಾಗಿ ತೊಂದರೆ ಆಗ್ತಾ ಇದೆ. ಈ ರೀತಿಯಾದ ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಕೆಲವೊಮ್ಮೆ ಆದ್ರೆ ಪರವಾಗಿಲ್ಲ, ಆದ್ರೆ ಇದು ಪೆಟ್ರೋಲ್ ಬೆಲೆ ಏನಂದ್ರೆ ಪ್ರತಿ ಹಂತದಲ್ಲೂ ಕೂಡ ಏರಿಕೆ ಆಗ್ತಾನೆ ಇದೆ, ಯಾವತ್ತೂ ಕೂಡ ಇಳಿಕೆ ಕಂಡಿಲ್ಲ. ಇದರಿಂದಾಗಿ ಗ್ರಾಹಕರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ಈಗ ಸದ್ಯ ಇದ್ರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ವಾಹನ ಸವಾರರು ನಮ್ಮ ಜೊತೆ ಇದ್ದಾರೆ. ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ನಾವು ಕೇಳೋಣ ಬನ್ನಿ. ಸರ್, ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ ಸರ್, ಇವಾಗ ದಿನನಿತ್ಯ ಪೆಟ್ರೋಲ್ ಮತ್ತು ಬೈಕ್ ಸವಾರರಿಗೆ ಬಹಳ ಕಷ್ಟ ಆಗಂತ ಸಂಗತಿ ಇದು. ಇವಾಗ ನೋಡಿ, ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಂತೇಳಿ ದಿನನಿತ್ಯ ಓಡಾಡುವಂತ ಕೂಲಿ ಮಾಡೋರಿಗೆ ಬಹಳ ಸಂಕಷ್ಟ ಆಗ್ತದೆ. ಈಗ ಪೆಟ್ರೋಲ್ ದಿನ ರೇಟ್ ಏರೋದಕ್ಕೆ ಸಮಸ್ಯೆ ಇದೆ. ಈಗ ಎಷ್ಟಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಪೆಟ್ರೋಲ್? ಒಂದು 86 ರುಪೀಸ್ ಆದ್ರೆ ಸರ್. ಈಗ ಡೈಲಿ ಏರೋದ್ರಿಂದ ಈಗ ನೋಡಿ 106 ರೂಪಾಯಿ, 107 ರೂಪಾಯಿ ಇದೆ. ಪವರ್ ಹಾಕಿ 117 ಇದೆ. ಮತ್ತೆ ಈ ತರ ಆದ್ರೆ ದಿನನಿತ್ಯ ಕೂಲಿ ಕಾರ್ಮಿಕರಿಗೆ ಬಹಳ ಸಂಕಟ ಆಗುತ್ತೆ. ಇದಿಷ್ಟು ವಾಹನ ಸವಾರರ ಮಾತಾಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ನಮಗೂ ಕೂಡ ತೊಂದರೆ ಉಂಟಾಗುತ್ತದೆ. ಆದ್ರೆ ಕಡಿಮೆ ಆಗ್ಬೇಕು, ಒಂದು ದಿನನೂ ಕೂಡ ಕಡಿಮೆ ಆಗಿಲ್ಲ, ಆದ್ರೆ ಕಡಿಮೆ ಆಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಿರೇಗೌಡ ಪಾಟೀಲ್, ಆಶೀರ್ವಾದ ನ್ಯೂಸ್, ಹಾವೇರಿ.